ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ವಿಶ್ವವಿದ್ಯಾಲಯಗಳು ಅಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ನಮ್ಮ ಕಣ್ಮುಂದೆ ಬರುವಂಥದ್ದು ನಮ್ಮ ಇವತ್ತಿನ ಆಧುನಿಕವಾಗಿ ಸ್ನಾತಕೋತ್ತರ ಅಂದರೆ ಉನ್ನತ ಶಿಕ್ಷಣ ಕೇಂದ್ರಗಳು ಅಂಥೇಳಿ ನಾವು ಅದನ್ನು ಕರಿತೇವೆ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಒಂದು ವಿಶ್ವವಿದ್ಯಾಲಯದ ಕುರಿತು ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ವಿಶ್ವವಿದ್ಯಾಲಯವೇ ಮೈಸೂರು ವಿಶ್ವವಿದ್ಯಾಲಯ. 1916ನೇ ಇಸ್ವಿಯ ಜುಲೈ 17ನೇ ತಾರೀಕು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ದೂರದೃಷ್ಟಿಯ ಒಂದು ಫಲದಿಂದನೇ ಈ ಒಂದು ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಇದರಲ್ಲಿ ಇದ್ರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪಾತ್ರವೂ ಕೂಡ ಇದರಲ್ಲಿ ಬಹಳ ದೊಡ್ಡ ಮಟ್ಟದ್ದು ಅಂತ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯವನ್ನು ನಾವು ನೋಡೋದಾದರೆ ನಹಿ ಜ್ಞಾನೇನ ಸದೃಶಂ ಅನ್ನುವಂಥದ್ದು ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಆಗಿದೆ. ಇದನ್ನು ಭಗವದ್ಗೀತೆಯಿಂದ ಪಡ್ಕೊಂಡಿದ್ದಾರೆ. ಇದರ ಒಂದು ಪ್ರಚಾರೋಪನ್ಯಾಸ ಮಾಲೆಯನ್ನು ನಾವು ನೋಡ್ತಾ ಹೋಗೋದಾದರೆ 1933ನೇ ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗ ಪ್ರಾರಂಭ ಆಗುತ್ತೆ. ಈ ಪ್ರಸಾರಾಂಗದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ವಿಶ್ವವಿದ್ಯಾಲಯದ ಹಂತದಲ್ಲಿ ಪುಸ್ತಕಗಳನ್ನು ಹೊರತರುವಂಥದ್ದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಿ ಹಣವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಜ್ಞಾನಾರ್ಜನೆ ಅಂದರೆ ಜ್ಞಾನವನ್ನು ಎಲ್ಲ ಕಡೆಗೆ ಪಸರಿಸುವಂತಹ ಒಂದು ವಿಚಾರ ಇವರಿಗೆ ಮುಖ್ಯ ಉದ್ದೇಶ ಆಗಿರುತ್ತೆ. ಆರಂಭದ ದಿವಸದಲ್ಲಿ ಕೇವಲ 2 ಆಣೆಗೆ ಇವರು ಒಂದು ಪುಸ್ತಕಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಇಲ್ಲಿ ಹಲವಾರು ಜನ ಧೀಮಂತ ವಿದ್ವಾಂಸರು ಮೈಸೂರು ಯೂನಿವರ್ಸಿಟಿ ಜೊತೆಗೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಜೊತೆಗೆ ತಮಗೆ ಒಂದು ನಿಕಟವಾಗಿರುವಂತಹ ಸಂಬಂಧವನ್ನು ಕೂಡ ಅವರು ಹೊಂದಿರ್ತಾರೆ. ಅದರಲ್ಲಿ ಕೆಲವರನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ ಕುವೆಂಪು ಅವರು, RK ಲಕ್ಷ್ಮಣ್ ಅವರು, GS ಶಿವರುದ್ರಪ್ಪನವರು, ಹಾಮಾನಾಯಕರು, ದೇಜಗೌ ಅವರು, UR ಅನಂತಮೂರ್ತಿಯವರು, ಹೀಗೆ ಸಾಕಷ್ಟು ಜನ ಮೈಸೂರು ಯೂನಿವರ್ಸಿಟಿಯ ಜೊತೆಗೆ ತಮ್ಮ ಒಂದು ಅವಿನಾಭಾವವಾಗಿರುವಂತಹ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಇದು ಕೇವಲ ಒಂದು ವಿಶ್ವವಿದ್ಯಾಲಯ ಅಲ್ಲ, ಇದೊಂದು ಯೂನಿವರ್ಸಿಟಿ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಇದನ್ನು ಕರೀತಾರೆ. ಅಂದರೆ 1916ನೇ ಇಸ್ವಿಯಲ್ಲಿ ಕೇವಲ 11 ಅಧ್ಯಯನ ಕೇಂದ್ರಗಳನ್ನು ಒಳಗೊಂಡಿದ್ದಂತಹ ಮೈಸೂರು ವಿಶ್ವವಿದ್ಯಾಲಯ ಇವತ್ತು 54 ಸ್ನಾತಕೋತ್ತರ ಅಧ್ಯಯನದ ವಿಭಾಗಗಳು, 202 ಸಂಯೋಜಿತ ಕಾಲೇಜುಗಳು, 49 ಸಂಶೋಧನಾ ಸಂಸ್ಥೆಗಳು ಇವತ್ತು ಕಾರ್ಯವನ್ನು ಇಡೀ ಮೈಸೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆಧುನಿಕತೆಗೆ ತಕ್ಕಂತೆ ಇವತ್ತು ವಿಶ್ವವಿದ್ಯಾಲಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ದಿನಮಾನಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪುಸ್ತಕಗಳು ಕೂಡ ಇಲ್ಲಿ ಇವತ್ತು ಲಭ್ಯ ಇರುತ್ತೆ. ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಕುರಿತು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ. ಅಲ್ಲಿವರೆಗೂ ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.